ಭಟ್ ಸುಳ್ಳಿನ ಕೋಟೆಯನ್ನ ಚಿತ್ರ ಮಾಡಿದ್ದ ರಿಪಬ್ಲಿಕ್ ಕನ್ನಡ ಇದೀಗ ಜಯಂತ್ ಎರಡನೇ ದೂರುದಾರ ಅಂತ ಬನ್ನಲ್ಲ ಆ ವ್ಯಕ್ತಿ ಜಯಂತ್ನ ಜನ್ಮ ಜಾಲಾಟಕ್ಕಿಳಿದಿದೆ. ಎರಡನೇ ದೂರುದಾರ ಜಯಂತೆ ಬುರುಡೆಯ ಸೂತ್ರಧಾರಿಯಂತೆ ಅನ್ನುವಂಥದ್ದು ಒಂದು ವರ್ಷನ್. ಈತನ ಬೆಂಗಳೂರು ಮನೆ ಏನಿದೆಯಲ್ಲ ಮಲ್ಲಸಂದ್ರದ ಮನೆ, ಅಲ್ಲೇ ಈ ಕಥೆ ಚಿತ್ರಕಥೆ ಎಲ್ಲ ರೆಡಿಯಾಗಿದ್ದಂತೆ. ಆ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಜಾಲವನ್ನ ಬೆನ್ನೆತ್ತಿದ ರಿಪಬ್ಲಿಕ್ ಕನ್ನಡ ಬುರುಡೆ ಗ್ಯಾಂಗ್ನ ಸುಳ್ಳಿನ ಕೋಟೆಯನ್ನ ಚಿತ್ರ ಮಾಡಿತ್ತು. ಸುಜಾತ ಭಟ್ ಸುಳ್ಳುಗಳನ್ನ ಎಳೆಯಾಗಿ ಭೇದಿಸಿತ್ತು. ಮಾಸ್ ಮ್ಯಾನ್ ಮುಖವಾಡವನ್ನು ಕಳಚಿದ್ದೆ ರಿಪಬ್ಲಿಕ್ ಕನ್ನಡ. ಇದೀಗ ರಿಪಬ್ಲಿಕ್ ಕನ್ನಡದಲ್ಲಿ ಎರಡನೇ ದೂರುದಾರ ಜಯಂತ್ ಎಕ್ಸ್ಪೋಸ್ ಆಗಿದ್ದಾನೆ. ಎರಡನೇ ದೂರುದಾರನೇ ಬುರುಡೆ ಸೂತ್ರಧಾರನ. ಕುತಂತ್ರಕ್ಕೆ ಜಯಂತ್ ಮನೆಯೇ ಹೆಡ್ ಆಫೀಸ್. ಬ್ಯಾಗ್ನಲ್ಲಿ ಮನುಷ್ಯನ ನಕಲಿ ಬುರುಡೆ ಹಿಡಿದು ಬಗುಲಲ್ಲೇ ಮಾಸ್ ಮ್ಯಾನ್ ಚಿನ್ನಯ್ಯನನ್ನ ಕೂರಿಸಿಕೊಂಡು ಕಾರಿನಲ್ಲಿ ಊರೂರು ಅಲೆದಿದ್ದ ಜಯಂತ್ ರಿಪಬ್ಲಿಕ್ ಕನ್ನಡದ ಮುಂದೆ ಬಟ ಬಯಲಾಗಿದ್ದಾನೆ. ಸುಜಾತ ಭಟ್ರನ್ನ ಕರೆದುಕೊಂಡು ದೆಹಲಿಗೆ ಹೋಗಿದ್ದ ಜಯಂತೆ ಈ ಷಡ್ಯಂತ್ರದ ಹಿಂದಿನ ಮಾಸ್ಟರ್ ಮೈಂಡ್. ಹೌದು, ಎರಡನೇ ದೂರುದಾರ ಜಯಂತ ಮಲ್ಲಸಂದ್ರ ಮನೆಯಲ್ಲಿ ಧರ್ಮಸ್ಥಳ ವಿರುದ್ಧ ಮಹಾ ಮಸಲತ್ತು ನಡೆದಿದೆ ಅಂತೆ. ಈ ಬಾಡಿಗೆ ಮನೆಯಲ್ಲೇ ಜಯಂತ್ ಚಿನ್ನಯ್ಯನಿಗೆ ಟ್ರೈನಿಂಗ್ ಕೊಟ್ಟಿದ್ದು. ಇಲ್ಲಿಂದನೇ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಚಿತ್ರಕಥೆ ರೆಡಿಯಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಜಯಂತ್ ಮಾರುವೇಷ ಬಟಬಯಲಾಗಿದೆ. ಪ್ರಕರಣದ ಸಂಪೂರ್ಣ ಪ್ಲಾನ್ ರೆಡಿಯಾಗಿದ್ದೆ ಬೆಂಗಳೂರಿನ ಜಯಂತ್ ಮನೆಯಲ್ಲಿ. ಜಯಂತ್ ಮೊಬೈಲ್ನಲ್ಲೇ ಬುರುಡೆ ಗ್ಯಾಂಗ್ನ ಮೊದಲ ವಿಡಿಯೋ ರೆಕಾರ್ಡ್ ಆಗಿತ್ತು. ಮಲ್ಲಸಂದ್ರದಲ್ಲಿರೋ ಮನೆಯಲ್ಲಿ ಮೊದಲ ವಿಡಿಯೋ ಶೂಟ್ ಮಾಡಲಾಗಿದ್ದು, ಇದರಲ್ಲಿ ಧರ್ಮಸ್ಥಳದ ಸುತ್ತ 100 ಶವ ಊತಿಟ್ಟ ಬಗ್ಗೆ ರೆಕಾರ್ಡ್ ಮಾಡಲಾಗಿತ್ತು. ಮಟ್ಟಣ್ಣನವರ್ ನಿರ್ದೇಶನದಂತೆ ಈ ವಿಡಿಯೋ ರೆಕಾರ್ಡ್ ಮಾಡಿದ್ದು, ಬಳಿಕ ಮಟ್ಟಣ್ಣವರ್ ಸೂಚನೆಯಂತೆ ಡಿಲೀಟ್ ಮಾಡಲಾಗಿದೆ. ಇನ್ನು ಷಡ್ಯಂತ್ರದ ಭಾಗವಾಗಿ ಹಲವು ಸಂಘಟನೆಯ ಮುಖಂಡರೊಂದಿಗೆ ಸಭೆ ನಡೆಸಿರೋ ಸಾಧ್ಯತೆ ಇದೆ. ಎಸ್ಐಟಿ ಡ್ರಿಲ್ನಲ್ಲಿ ಚಿನ್ನಯ್ಯ ಬುರುಡೆ ಗ್ಯಾಂಗ್ ಮಸಲತ್ತು ಮತ್ತು ಜಯಂತ್ ನಿಜ ಬಣ್ಣವನ್ನ ಬಿಚ್ಚಿಟ್ಟಿದ್ದಾನೆ. ಎರಡನೇ ದಿನ ಬೆಂಗಳೂರಿನಲ್ಲಿ ಸ್ಥಳ ಮಹಾಜರು ಮಾಡಿದ್ದ ಎಸ್ಐಟಿ ಅಧಿಕಾರಿಗಳು ಜಯಂತ್ ಮನೆ ಮತ್ತು ಎಸ್ಪಿ ಮ್ಯಾನ್ಷನ್ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಮಹಾಜರು ಮಾಡಿದ್ರು. ಚಿನ್ನಯ್ಯ ಸುಜಾತ ಬಳಿಕ ಜಯಂತ್ಗೂ ಬಂಧನ ಭೀತಿ ಶುರುವಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಸೊ ಈ ಬುರುಡೆ ಸ್ಕೆಚ್ ನ ಬ್ಲೂ ಪ್ರಿಂಟ್ ಹೆಂಗೆ ರೆಡಿ ಆಯ್ತು ಅಂತ ಹೇಳ್ತಾ ಹೋಗ್ತೀವಿ ನೋಡಿ. ನೇತ್ರಾವತಿ ತೀರ ಬಂಗ್ಲೆಗುಡ್ಡ ಕಾಡನ್ನ ಈ ಗ್ಯಾಂಗ್ ಮೊದಲೇ ಒಂದ್ ರೌಂಡ್ ಸುತ್ತಿತ್ತು. ಇಲ್ಲಿ ಎಲ್ಲೆಲ್ಲಿ ಏನೇನ್ ಇರಬಹುದು, ಯಾಕಂತಂದ್ರೆ ಈ ಮನುಷ್ಯ ಚಿನ್ನಯ್ಯ ಮೊದಲೇ ಅಲ್ಲಿ ಕೆಲಸಗಾರನಾಗಿದ್ದ. ಜೊತೆಗೆ ಆತನಿಗೆ ಗೊತ್ತಿತ್ತು ಎಲ್ಲೋ ಒಂದೆರಡು ಅನಾಥ ಶವಗಳು ಸಿಕ್ಕಿದಾಗ ಅದನ್ನ ಹುಗಿಯೋ ಜಾಗ ಯಾವುದು ಅನ್ನುವಂಥದ್ದು ಮೋಸ್ಟ್ ಪ್ರಾಬಬ್ಲಿ ಆತನಿಗೆ ಗೊತ್ತಿತ್ತು. ಸೊ ಆತನ ಜೊತೆ ಮತ್ತು ಅಲ್ಲಿನ ಸ್ಥಳೀಯ ವ್ಯಕ್ತಿ ಜಯಂತ್ ಇವ್ರನ್ನೆಲ್ಲ ಕರ್ಕೊಂಡು ಈ ಬಂಗ್ಲೆಗುಡ್ಡ ಕಾಡು ನೇತ್ರಾವತಿ ತೀರವನ್ನೆಲ್ಲ ಈ ಗ್ಯಾಂಗ್ ಮೊದಲೇ ಸುತ್ತಿತ್ತು. ಇಂತಿಂತ ಜಾಗಗಳಲ್ಲಿ ಬಹುಶಃ ಸಿಗಬಹುದು ಮೂಳೆ ಅನ್ನೋ ಪ್ಲಾನ್ ಮಾಡಿಕೊಂಡಿತ್ತು. 30 ಜಾಗಗಳನ್ನ ಗುರುತು ಮಾಡಿ ನಕ್ಷೆಯನ್ನ ರೆಡಿ ಮಾಡ್ಕೊಂಡಿದ್ರಂತೆ. ಚಿನ್ನಯ್ಯ ಶವ ಹೂಳದ ಜಾಗವೂ ಕೂಡ ಬ್ಲೂ ಪ್ರಿಂಟ್ ನಲ್ಲಿ ಸೇರ್ಪಡೆ. ಯಾವ್ಯಾವುದೋ ಒಂದಷ್ಟು ಜಾಗಗಳನ್ನ ಆತ ಹೇಳ್ತಾ ಹೋಗಿದ್ದಾನೆ, ಇಲ್ಲಿರಬಹುದು ಅಂತ ಅವರು ಒಂದಷ್ಟು ಜಾಗಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಮೊದಲೇ ಚಿನ್ನಯ್ಯ ಏನು ಎಸ್ಐಟಿ ಕರ್ಕೊಂಡ್ಬಂದು ತೋರ್ಸೋಕ್ಕೂ ಮೊದಲೇ ಈ ಇಡೀ ಗ್ಯಾಂಗ್ ಆ ಒಂದು ಜಾಗಗಳ ನೀಲನಕ್ಷೆಯನ್ನ ರೆಡಿ ಮಾಡ್ಕೊಂಡಿತ್ತು. ಕನ್ಯಾಡಿ ಬೋಳಿಯಾರು ಭಾಗದಲ್ಲಿ ಶವ ಹೂತು ಹಾಕಿರಲಿಲ್ಲ. ಬುರುಡೆ ಕಥೆಯನ್ನ ಸೃಷ್ಟಿ ಮಾಡೋದಕ್ಕೆ ಆ ಭಾಗದಲ್ಲೂ ಕೂಡ ಗುರುತು ಮಾಡ್ಕೊಂಡಿತ್ತು. ನೇತ್ರಾವತಿ ಬಂಗ್ಲೆಗುಡ್ಡ ಕಾಡುಗಳಲ್ಲಿ ಚಿನ್ನಯ್ಯ ಈ ಹಿಂದೆ ಶವ ಹೂತಿದ್ದ ಅಂತ ಹೇಳಲಾಗಿದೆ. ಹಾಗಾಗಿ ಅದೇ ಆಧಾರದ ಮೇಲೆ ಅಲ್ಲಿ ಕರ್ಕೊಂಡೋಗಿ ಎಸ್ಐಟಿ ಅವ್ರನ್ನ ತೋರಿಸಿದ್ರ. ತನ್ನ ಸಂಬಂಧಿ ಜೊತೆ ಪೊಲೀಸ್ ಪ್ರಕ್ರಿಯೆ ಮುಗಿಸಿ ಈ ಶವ ಸಮಾಧಿ ಮಾಡಿದ್ದ ಅಂತ ಹೇಳಲಾಗಿದೆ. ಬಹಳ ಹಿಂದೆ ಆ ಜಾಗಗಳ ನಿಖರತೆಗಾಗಿ ಈ ಗ್ಯಾಂಗ್ ನೀಲಿ ನಕ್ಷೆಯನ್ನ ಸಿದ್ಧಪಡಿಸಿತ್ತಂತೆ. ಇನ್ನು ಪ್ರತಿದಿನ ಎಸ್ಐಟಿ ಜೊತೆ ಬಂದು ಉತ್ಖನನ ಮಾಡಿ ವಾಪಸ್ ತಿಮರೋಡಿ ಮನೆಗೆ ಹೋಗ್ತಾ ಇದ್ದ ಅಂತ ಹೇಳಲಾಗಿದೆ. ಆ ಮನೆಯಲ್ಲಿ ಕೂತು ಪ್ಲಾನ್ ಪ್ರಿಪೇರ್ ಆಗ್ತಿತ್ತಂತೆ ನಾಳೆ ಏನು ಅಂತ.
ತಾನು ಕೂತಿದ್ದ ಜಾಗಗಳ ಬಗ್ಗೆ ಚಿನ್ನಯ್ಯನಿಗೆ ತಾನು ಎಲ್ಲಿ ಕೂತಿದ್ದೆ ಅನ್ನೋದು ಒಂದಷ್ಟು ಜಾಗಗಳು ನಿಖರತೆ ಇತ್ತು. ಹಾಗಾಗಿ ಆ ಜಾಗಗಳ ಹತ್ರ ಕರ್ಕೊಂಡೋಗಿದ್ದಾನೆ. ಈ ಬಗ್ಗೆ ಗಿರೀಶ್ ಮಟ್ಟಣ್ಣವರ ಬಳಿ ಮಾಸ್ಕ್ ಮ್ಯಾನ್ ಹೇಳ್ಕೊಂಡಿದ್ದಾನೆ. 5-6 ಜಾಗಗಳಲ್ಲಿ ಅಸ್ಥಿಪಂಜರ ಸಿಗಬಹುದು ಅನ್ನೋ ನಿರೀಕ್ಷೆ ಇತ್ತು ಅಂತ ಅನ್ಸುತ್ತೆ ಚಿನ್ನಯ್ಯನಿಗೆ. ಅದನ್ನು ಹೇಳ್ಕೊಂಡಿದ್ದಾನೆ. ಬುರುಡೆ ಸಿಗದೇನೆ ಇದ್ದಾಗ ಸಿಕ್ಕಾಪಟ್ಟೆ ಚರ್ಚೆ ಆಯ್ತಂತೆ, ಪ್ರೆಷರೈಸ್ ಆಯ್ತು ಅಂತ ಕೂಡ ಹೇಳ್ತಾರೆ ಈ ಗ್ಯಾಂಗ್. ಎಲ್ಲೂ ಸಿಗ್ತಾ ಇಲ್ವಲ್ಲ, ಮೂಳೆ ಸಿಗ್ತಾ ಇಲ್ವಲ್ಲ, ಏನ್ ಮಾಡೋದೀಗ ನೆಕ್ಸ್ಟ್ ಅಂತ ಅದು ಸಾಕಷ್ಟು ಒತ್ತಡಕ್ಕೆ ಕಾರಣವಾಯಿತು ಈ ಗ್ಯಾಂಗ್ ನಡುವೆ ಅಂತ ಕೂಡ ಹೇಳಲಾಗ್ತಾ ಇದೆ. ಭಟ್ ಸುಳ್ಳಿನ ಕೋಟೆಯನ್ನ ಚಿತ್ರ ಮಾಡಿದ್ದ ರಿಪಬ್ಲಿಕ್ ಕನ್ನಡ ಇದೀಗ ಜಯಂತ್ 2ನೇ ದೂರುದಾರ ಅಂತ ಬನ್ನಲ್ಲ ಆ ವ್ಯಕ್ತಿ ಜಯಂತ್ನ ಜನ್ಮ ಜಾಲಾಟಕ್ಕಿಳಿದಿದೆ. 2ನೇ ದೂರುದಾರ ಜಯಂತೆ ಬುರುಡೆಯ ಸೂತ್ರಧಾರಿಯಂತೆ ಅನ್ನುವಂಥದ್ದು ಒಂದು ವರ್ಷನ್. ಈತನ ಬೆಂಗಳೂರು ಮನೆ ಏನಿದೆಯಲ್ಲ, ಮಲ್ಲಸಂದ್ರದ ಮನೆ, ಅಲ್ಲೇ ಈ ಕಥೆ ಚಿತ್ರಕಥೆ ಎಲ್ಲ ರೆಡಿಯಾಗಿದ್ದಂತೆ. ಆ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಜಾಲವನ್ನ ಬೆನ್ನೆತ್ತಿದ ರಿಪಬ್ಲಿಕ್ ಕನ್ನಡ ಬುರುಡೆ ಗ್ಯಾಂಗ್ನ ಸುಳ್ಳಿನ ಕೋಟೆಯನ್ನ ಚಿತ್ರ ಮಾಡಿತ್ತು. ಸುಜಾತ ಭಟ್ ಸುಳ್ಳುಗಳನ್ನ ಎಳೆಯಾಗಿ ಭೇದಿಸಿತ್ತು. ಮಾಸ್ ಮ್ಯಾನ್ ಮುಖವಾಡವನ್ನು ಕಳಚಿದ್ದೆ ರಿಪಬ್ಲಿಕ್ ಕನ್ನಡ. ಇದೀಗ ರಿಪಬ್ಲಿಕ್ ಕನ್ನಡದಲ್ಲಿ 2ನೇ ದೂರುದಾರ ಜಯಂತ್ ಎಕ್ಸ್ಪೋಸ್ ಆಗಿದ್ದಾನೆ. 2ನೇ ದೂರುದಾರನೇ ಬುರುಡೆ ಸೂತ್ರಧಾರನ. ಕುತಂತ್ರಕ್ಕೆ ಜಯಂತ್ ಮನೆಯೇ ಹೆಡ್ ಆಫೀಸ್. ಬ್ಯಾಗ್ನಲ್ಲಿ ಮನುಷ್ಯನ ನಕಲಿ ಬುರುಡೆ ಹಿಡಿದು ಬಗುಲಲ್ಲೇ ಮಾಸ್ ಮ್ಯಾನ್ ಚಿನ್ನಯ್ಯನನ್ನ ಕೂರಿಸಿಕೊಂಡು ಕಾರಿನಲ್ಲಿ ಊರೂರು ಅಲೆದಿದ್ದ ಜಯಂತ್ ರಿಪಬ್ಲಿಕ್ ಕನ್ನಡದ ಮುಂದೆ ಬಯಲಾಗಿದ್ದಾನೆ. ಸುಜಾತ ಭಟ್ರನ್ನ ಕರೆದುಕೊಂಡು ದೆಹಲಿಗೆ ಹೋಗಿದ್ದ ಜಯಂತೆ ಈ ಷಡ್ಯಂತ್ರದ ಹಿಂದಿನ ಮಾಸ್ಟರ್ ಮೈಂಡ್. ಹೌದು, 2ನೇ ದೂರುದಾರ ಜಯಂತ ಮಲ್ಲಸಂದ್ರ ಮನೆಯಲ್ಲಿ ಧರ್ಮಸ್ಥಳ ವಿರುದ್ಧ ಮಹಾ ಮಸಲತ್ತು ನಡೆದಿದೆ ಅಂತೆ. ಈ ಬಾಡಿಗೆ ಮನೆಯಲ್ಲೇ ಜಯಂತ್ ಚಿನ್ನಯ್ಯನಿಗೆ ಟ್ರೈನಿಂಗ್ ಕೊಟ್ಟಿದ್ದು. ಇಲ್ಲಿಂದನೇ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಚಿತ್ರಕಥೆ ರೆಡಿಯಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಜಯಂತ್ ಮಾರುವೇಷ ಬಯಲಾಗಿದೆ. ಪ್ರಕರಣದ ಸಂಪೂರ್ಣ ಪ್ಲಾನ್ ರೆಡಿಯಾಗಿದ್ದೆ ಬೆಂಗಳೂರಿನ ಜಯಂತ್ ಮನೆಯಲ್ಲಿ. ಜಯಂತ್ ಮೊಬೈಲ್ನಲ್ಲೇ ಬುರುಡೆ ಗ್ಯಾಂಗ್ನ ಮೊದಲ ವಿಡಿಯೋ ರೆಕಾರ್ಡ್ ಆಗಿತ್ತು. ಮಲ್ಲಸಂದ್ರದಲ್ಲಿರೋ ಮನೆಯಲ್ಲಿ ಮೊದಲ ವಿಡಿಯೋ ಶೂಟ್ ಮಾಡಲಾಗಿದ್ದು, ಇದರಲ್ಲಿ ಧರ್ಮಸ್ಥಳದ ಸುತ್ತ 100 ಶವ ಊತಿಟ್ಟ ಬಗ್ಗೆ ರೆಕಾರ್ಡ್ ಮಾಡಲಾಗಿತ್ತು. ಮಟ್ಟಣ್ಣನವರ ನಿರ್ದೇಶನದಂತೆ ಈ ವಿಡಿಯೋ ರೆಕಾರ್ಡ್ ಮಾಡಿದ್ದು, ಬಳಿಕ ಮಟ್ಟಣ್ಣವರ ಸೂಚನೆಯಂತೆ ಡಿಲೀಟ್ ಮಾಡಲಾಗಿದೆ. ಇನ್ನು ಷಡ್ಯಂತ್ರದ ಭಾಗವಾಗಿ ಹಲವು ಸಂಘಟನೆಯ ಮುಖಂಡರೊಂದಿಗೆ ಸಭೆ ನಡೆಸಿರೋ ಸಾಧ್ಯತೆ ಇದೆ. ಎಸ್ಐಟಿ ಡ್ರಿಲ್ನಲ್ಲಿ ಚಿನ್ನಯ್ಯ ಬುರುಡೆ ಗ್ಯಾಂಗ್ ಮಸಲತ್ತು ಮತ್ತು ಜಯಂತ್ ನಿಜ ಬಣ್ಣವನ್ನ ಬಿಚ್ಚಿಟ್ಟಿದ್ದಾನೆ. 2ನೇ ದಿನ ಬೆಂಗಳೂರಿನಲ್ಲಿ ಸ್ಥಳ ಮಹಾಜರು ಮಾಡಿದ್ದ ಎಸ್ಐಟಿ ಅಧಿಕಾರಿಗಳು ಜಯಂತ್ ಮನೆ ಮತ್ತು ಎಸ್ಪಿ ಮ್ಯಾನ್ಷನ್